ಕಂದಮ್ಮ, ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ಮನಸ್ಸು ತುಂಬ ದಣಿದಿರಬಹುದು. ಯಾರಾದರೂ ಕೊಟ್ಟ ನೋವು, ಕೆಲವು ನೆನಪುಗಳು ಅಥವಾ ಜೀವನದ ಸಮಸ್ಯೆಗಳು ನಿಮ್ಮನ್ನು ಒಳಗೊಳಗೆ ಸೋಲಿಸಿರಬಹುದು. ಆದರೆ ಇಂದು ನಾನು ಹೇಳುವ ಈ 10 ಸತ್ಯಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ಕೊಡಬಹುದು. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಂಬರ್ 1, ಎಲ್ಲವೂ ಶಾಶ್ವತವಲ್ಲ. ಹೌದು ಕಂದಮ್ಮ, ಕೇಳು. ಈ ದಿನ ಎಷ್ಟು ಕಷ್ಟವಾಗಿದ್ದರೂ ಅದು ಶಾಶ್ವತವಲ್ಲ. ನೋವು ಶಾಶ್ವತವಲ್ಲ. ಕಣ್ಣೀರು ಕೂಡ ಶಾಶ್ವತವಲ್ಲ. ಈ ಕತ್ತಲೆ ಅನ್ನೋದು ಕೂಡ ಶಾಶ್ವತವಲ್ಲ. ಹೇಗೆ ರಾತ್ರಿಯ ನಂತರ ಬೆಳಿಗ್ಗೆ ಬರುತ್ತದೆಯೋ ಹಾಗೆಯೇ ಈ ಕಷ್ಟವೂ ಕೂಡ ಒಂದು ದಿನ ಕಳೆದು ಹೋಗುತ್ತದೆ. ಆದ್ದರಿಂದ ಭರವಸೆ ಬಿಡಬೇಡಿ. ನಂಬರ್ 2, ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ. ಹೌದು ಕಂದಮ್ಮ, ನೀನು ಎಷ್ಟೇ ಒಳ್ಳೆಯವಳಾಗಿದ್ದರೂ ಕೂಡ ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಕೆಲವರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕಾಗಿ ನಿನ್ನನ್ನು ಬದಲಾಯಿಸಿಕೊಳ್ಬೇಡ. ನಿನ್ನ ಒಳ್ಳೆತನವನ್ನು ಕಳೆದುಕೊಳ್ಬೇಡ. ನಂಬರ್ 3, ಓದವರು ಎಲ್ಲರೂ ಮರಳಿ ಬರುವುದಿಲ್ಲ. ಹೌದು ಕಂದಮ್ಮ, ಕೆಲವರು ನಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸಲು ಬರುತ್ತಾರೆ, ನಮ್ಮ ಜೊತೆ ಉಳಿಯಲು ಅಲ್ಲ. ಅವರನ್ನು ಬಲವಂತವಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸಬೇಡ. ಹೋಗುವವರು ಹೋಗುತ್ತಾರೆ, ಉಳಿಯುವವರು ಯಾವ ಪರಿಸ್ಥಿತಿಯಲ್ಲೂ ಕೂಡ ಉಳಿಯುತ್ತಾರೆ. ನಂಬರ್ 4, ಕ್ಷಮಿಸುವುದು ನಿನ್ನ ಮನಸ್ಸಿಗೆ ಒಳ್ಳೆಯದು. ಹೌದು ಕಂದಮ್ಮ, ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿನ್ನ ಮನಸ್ಸಿನ ಶಾಂತಿಗಾಗಿ. ದ್ವೇಷ ಅನ್ನೋದನ್ನು ಹಿಡಿದುಕೊಂಡರೆ ನೋವು ಆಗೋದು ಮೊದಲು ನಿನ್ನ ಮನಸ್ಸಿಗೇನೆ, ಮೊದಲು ನಿನ್ನನ್ನೇ ಸುಡುತ್ತದೆ. ನಂಬರ್ 5, ನಿನ್ನ ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕಂದಮ್ಮ, ಹೌದು, ಅದಕ್ಕಾಗಿ ನಿನ್ನ ಮೌಲ್ಯ ಕಡಿಮೆ ಆಗುವುದಿಲ್ಲ. ವಜ್ರದ ಬೆಲೆ ಗೊತ್ತಿಲ್ಲದವನ ಕೈಯಲ್ಲಿ ಅದು ಸಾಮಾನ್ಯ ಕಲ್ಲಿನಂತೆ ಕಾಣುತ್ತದೆ. ನಂಬರ್ 6, ಸಮಯ ಅನ್ನೋದು ಎಲ್ಲವನ್ನು ಕೂಡ ಬದಲಾಯಿಸುತ್ತದೆ. ಹೌದು ಕಂದಮ್ಮ, ಇಂದು ಅಸಾಧ್ಯ ಎಂದು ಅನ್ನಿಸಬಹುದು, ನಾಳೆ ಒಂದು ನೆನಪಾಗಬಹುದು. ಸಮಯ ಗಾಯವನ್ನು ಗುಣಪಡಿಸುತ್ತದೆ. ನಂಬರ್ 7, ನಿನ್ನ ಸಂತೋಷ ನಿನ್ನ ಕೈಯಲ್ಲಿದೆ. ಹೌದು ಕಂದಮ್ಮ, ನಿನ್ನ ಸಂತೋಷವನ್ನು ಬೇರೆಯವರ ಮೇಲೆ ಇಡಬೇಡ, ಯಾಕೆಂದರೆ ಅವರು ಬದಲಾಗಬಹುದು. ಆದರೆ ನೀನು ನಿನ್ನನ್ನು ಪ್ರೀತಿಸಲು ಕಲಿತರೆ ಯಾರು ನಿನ್ನ ಸಂತೋಷವನ್ನು ಕಸಿದುಕೊಳ್ಳಲಾರರು. ನಂಬರ್ 8, ಸಣ್ಣ ವಿಷಯಗಳಲ್ಲೂ ಸಂತೋಷ ಇರುತ್ತದೆ. ಹೌದು ಕಂದಮ್ಮ, ಒಂದು ನಗು, ಒಂದು ಸೂರ್ಯೋದಯ, ಒಂದು ಒಳ್ಳೆಯ ಮಾತು, ಒಂದು ಕಪ್ ಚಹಾ, ಇವು ಜೀವನವನ್ನು ಸುಂದರವಾಗಿಸುತ್ತದೆ. ಸಂತೋಷ ಅನ್ನೋದು ಯಾವಾಗಲೂ ದೊಡ್ಡ ವಿಷಯಗಳಲ್ಲಿ ಮಾತ್ರ ಇರುವುದಿಲ್ಲ. ನಂಬರ್ 9, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಹೌದು ಕಂದಮ್ಮ, ಇಂದು ಸೋತಿದ್ದೀಯ, ನಾಳೆಯೂ ಕೂಡ ಸೋಲುತ್ತೀಯ ಎಂದು ಅರ್ಥವಲ್ಲ. ಪ್ರತಿ ಹೊಸ ದಿನ ಹೊಸ ಅವಕಾಶ, ಹೊಸ ಆರಂಭ. ನಂಬರ್ 10, ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಬಲಶಾಲಿ. ಹೌದು ಕಂದಮ್ಮ, ನೀನು ಇಲ್ಲಿಯವರೆಗೆ ಎಷ್ಟು ಕಷ್ಟಗಳನ್ನು ದಾಟಿ ಬಂದಿದ್ದೀಯ, ಅದೇ ನಿನ್ನ ಶಕ್ತಿಗೆ ಸಾಕ್ಷಿ. ಇನ್ನು ಸ್ವಲ್ಪ ಧೈರ್ಯದಿಂದ ಮುಂದೆ ನಡಿ, ಜೀವನ ಖಂಡಿತ ಬದಲಾಗುತ್ತದೆ. ಕಂದಮ್ಮ, ಕೊನೆಯದಾಗಿ ಒಂದು ಮಾತು, ಜೀವನ ಯಾರಿಗೂ ಕೂಡ ಸುಲಭವಲ್ಲ. ಆದರೆ ಪ್ರತಿ ಕಷ್ಟವೂ ಒಂದು ಪಾಠ, ಪ್ರತಿ ಕಣ್ಣೀರು ಕೂಡ ಒಂದು ಶಕ್ತಿ, ಹಾಗೆಯೇ ಪ್ರತಿ ಸೋಲು ಕೂಡ ಒಂದು ಹೊಸ ಆರಂಭ. ನೆನಪಿರಲಿ, ಮನಸ್ಸಿಗೆ ಶಾಂತಿ ಸಿಗುವುದು ಹೊರಗಿನ ಜಗತ್ತು ಬದಲಾದಾಗ ಅಲ್ಲ, ನಮ್ಮ ಆಲೋಚನೆ ಬದಲಾದಾಗ. ಆದ್ದರಿಂದ ನಿನ್ನನ್ನು ನೀನೇ ನಂಬು, ನಿನ್ನನ್ನು ಪ್ರೀತಿಸು ಮತ್ತು ಭರವಸೆಯಿಂದ ಮುಂದೆ ನಡೆ. ಯಾಕೆಂದರೆ ಹಿಂದಿನ ಕಷ್ಟ ನಾಳೆಯ ಶಕ್ತಿ ಆಗಬಹುದು. ಕಂದಮ್ಮ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.